ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಮೈಸೂರಲ್ಲಿ ಒಂದು ಮನೆ ಗೃಹ ಪ್ರವೇಶ ಇತ್ತು. ಅದಕ್ಕೆ ಅಂತ ನಾವು ಇವರು ಬಂದಿದ್ವಿ. ಅಲ್ಲಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ತುಂಬ ಬ್ಯುಸಿ ಇದ್ರೂ ಆಗಿತ್ತು. ಅದಕ್ಕೆ ಬಂದ್ವಿ. ಯಾಕಂತಂದರೆ ನಾವಿಲ್ಲಿ ಮನೆ ಕಟ್ಟಿ ಒಂದು ನಾಲ್ಕು ವರ್ಷ ಆಯ್ತೇನ್ರಿ? 4 ವರ್ಷ ಆಯ್ತೇನೋ. 4 ವರ್ಷ. 5 ವರ್ಷನಾ? ಆಗಸ್ಟ್ 15ಕ್ಕೆ ನಮ್ಮದು 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಆವಾಗ ಈ ಕಡೆ ಸರೌಂಡಿಂಗ್ ಎಲ್ಲ ನೋಡಬೇಕಿತ್ತು. ಫುಲ್ಲು ಕಾಡಿದ್ದಂಗಿತ್ತು, ಮಾತಾಡ್ಸೋರು ಇರಲಿಲ್ಲ. ಇವಾಗ ಏರಿಯಾ ಹೆಂಗಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಆವಾಗ ನಾನು ಒಬ್ಬಳೇ ಇಲ್ಲಿ, ಪಕ್ಕದ ರೋಡಲ್ಲಿ ಒಂದು ಚಿಕ್ಕ ರೂಮ್ ಮಾಡಿಕೊಂಡು ಇದ್ದು ಒಂದು 9 ತಿಂಗಳು ಕರೆಕ್ಟಾಗಿದ್ವಿ ಅನಿಸುತ್ತೆ. ಇವರು ಆವಾಗ ಕೋವಿಡ್ ಟೈಮ್ ಬೇರೆ, ಬೆಂಗಳೂರಿಂದ ಹೋಯ್ತಾ ಬರ್ತಾ 2 ವೀಲರಲ್ಲಿ ಕಾರಲ್ಲಿ ಬಂದು ವೀಕ್ಲಿ ಒಂದು ಸಲ ಎಲ್ಲ ನೋಡಿಕೊಂಡು ಮನೆ ಕಟ್ಸೋ ಅಷ್ಟೊತ್ತಿಗೆ ಸಾಕು ಬಿದ್ದೋಗಿತ್ತು ಪಾಪ ಆ ಟೈಮಲ್ಲಿ. ಇವತ್ತು ನಾವು ಏನಾದರೂ ನೆಪ ಹೇಳ್ಬೋದಾಗಿತ್ತು. ಇವ್ರು ಬಂದಿದ್ದರು ಆಲ್ರೆಡಿ ಗೃಹ ಪ್ರವೇಶಕ್ಕೆ, ಎಷ್ಟು 1:30ಗೆ. ನಾನು ನೆಪ ಹೇಳ್ಬೋದಿತ್ತು, ಇಲ್ಲ ರೀ ನಾನು ಏನೋ ಅಂತ. ಬಟ್ ನನಗೆ ಮನಸ್ಸಾಗಲಿಲ್ಲ. ಯಾಕೆ ಅಂತಂದರೆ ನಾನಿಲ್ಲಿರುವಾಗ ಪಾಪ ಅವರು ತುಂಬಾ ನನಗೆ ಒಂಥರ ಆಶ್ರಯ ಆಗೇ ಇದ್ದರು. ಯಾವ ಟೈಮಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದರು. ಆ ಲೇಡಿ ಸುಮಾ ಅಂತ ಹೇಳಿಬಿಟ್ಟು ನಿಜವಾಗ್ಲೂ. ಯಾಕೆಂದರೆ ಒಬ್ಬರು ಹೆಂಗಸ್ರ ಕಷ್ಟ ಒಬ್ಬರು ಹೆಂಗಸ್ರಿಗೆ ಅರ್ಥ ಆಗುತ್ತೆ ಅಂತಾರೆ. ಈ ಸರೌಂಡಿಂಗ್ಗಳಲ್ಲಿ ಮನೆಗಳಿರಲಿಲ್ಲ, ಏನೂ ಇರಲಿಲ್ಲ. ನಾನಿಲ್ಲಿ ಮನೆ ಕಟ್ಟುವಾಗ ಅವ್ರದ್ದು ಒಂದು ಮನೆ ಇದ್ದಿದ್ದು, ಅದು ಬಿಟ್ಟರೆ ಲಾಸ್ಟಲ್ಲಿ ಒಂದು ಮನೆ ಇತ್ತು. ನಾನು ಹೋಗಲ್ಲಿ ಕೂತ್ಕೊಂಡ್ರೆ ಪಾಪ ಮಾತಾಡ್ಸೋರು. ಸ್ವಲ್ಪ ದಿನ ಪರಿಚಯನೇ ಆಗಲಿಲ್ಲ. ತುಂಬ ಈ ಮೈಸೂರವ್ರು ಸ್ವಲ್ಪ ಹಂಗೆ ಬೇಗ ಮಿಂಗಲ್ ಆಗಲ್ಲ. ಆಮೇಲೆ ಅವರು ಮಿಂಗಲಾಗಿ ತುಂಬ ಚೆನ್ನಾಗಿ ಎಷ್ಟು ಕ್ಲೋಸ್ ಆಗಿಬಿಟ್ರು ಅಂತ ಅಂದರೆ ಬಿಟ್ಟಿರೋಕ್ಕೆ ಆಗಲ್ವೇನೋ ಅನ್ನೋ ಲೆವೆಲ್ಲಿಗೆ ಕ್ಲೋಸ್ ಆದರು. ಚೆನ್ನಾಗಿ ಇಲ್ಲಿರೋ ಅಷ್ಟು ದಿನ ನನಗೆ ಒಂಥರ ತುಂಬ ಸಪೋರ್ಟಿವ್ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಒಬ್ರಿಗೊಬ್ರು ತುಂಬ ಚೆನ್ನಾಗಿತ್ತು ಆ ದಿನಗಳು. ಈಗ ನಾನು ಎಲ್ಲ ಆಯಿತು ನನ್ನ ಕೆಲಸ ಅಂದ್ಬಿಟ್ಟು ನೆಪ ಹೇಳಿ ಬರದೇ ಇರೋಕ್ಕೆ ನನಗೆ ಮೊನ್ನೆ ತಾನೇ 4 ದಿನ ಊರಿಂದ ಹೋಗಿದ್ದೀನಿ. ಇವತ್ತು ಬರಬೇಕಂದ್ರೆ ನಿಜವಾಗ್ಲೂ ನಂಗೆ ಟಯರ್ಡ್ ಆಗೋಗಿತ್ತು. ಸರಿ ಇರಲಿ ಬಿಡು ಅಂದ್ಬಿಟ್ಟು ಬಂದ್ವಿ. ಏಕೆಂದರೆ ಮತ್ತೆ ಗೃಹ ಪ್ರವೇಶ ಮಾಡಲ್ಲ ಅವರು. ಅದಕ್ಕೆ ಸ್ಟಾಪ್ ಮಾಡೋದು ಬೇಡ, ಕಷ್ಟನೋ ಸುಖನೋ ಬಂದು ಹೊಟ್ಟೋಗೋಣ ಅಂತ ಹೇಳಿ ಬಂದು ನಮ್ಮ ಮನೆ ಎದುರುಗಡೆನೇ ಅವ್ರ ಮನೆ ಇರೋ ಅಂಥದ್ದು. ತೋರಿಸ್ತೀನಿ. ಕಷ್ಟ ಸುಖಕ್ಕಾದವ್ರನ್ನ ಯಾವತ್ತೂ ಮರಿಬಾರ್ದು ನಾವು. ಯಾಕೆ ಗೊತ್ತಾ, ಭಗವಂತ ದಾರಿ ಬಿಡಲ್ಲ ಅಂತಾರೆ. ಹಾಗಾಗಿ ಅವತ್ತು ನಮ್ಮ ಕಷ್ಟಕ್ಕಾಗಿದ್ದಾರೆ, ಇವತ್ತು ಅವ್ರನ್ನ ಕರೆದಾಗ ಅದಕ್ಕೊಂದು ರೆಸ್ಪೆಕ್ಟ್ ಕೊಟ್ಟು ಬರೋದು ನಮ್ಮ ಧರ್ಮ ಅಂತ ನಾನು ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಅವ್ರ ಮನೆ. ನೋಡಿ, ಇದೇ ಮನೆ ಅವ್ರದ್ದು, ಗೃಹ ಪ್ರವೇಶ ಆಗಿರೋ ಅಂಥದ್ದು. ಹಬ್ಬ, ಇವಾಗ ಟೈಮ್ ಬಂದು ಒಂದು 7:30 ಆಗಿದೆ. ಕಾಮಾಗಿದೆ ಮೈಸೂರು, ಯಾವಾಗಲೂ ಹಂಗೇ. ನಾನು ಬರೋ ಅರ್ಜೆಂಟಲ್ಲಿ ಏನೂ ತಿನ್ನೋಕ್ಕಾಗಲಿಲ್ಲ. ಹಂಗೆ ಬಂದಿದ್ದೀನಿ. ಒಂದು ಬಿಸ್ಕೆಟ್ ಪ್ಯಾಕೆಟ್ ತಿಂದ್ಕೊಂಡು ತುಂಬ ಹೊಟ್ಟೆ ಹಸಿತಾ ಇದೆ. ಈಗೆಲ್ಲಾದರೂ ಆಚೆ ಹೋಗೋಣ ಅಂತ, ಲೈಟಾಗಿ ಏನಾದ್ರು ತಿನ್ಕೊಂಬರೋಣ ಅಂತ. ಅವರು ಆಮೇಲೆ ಬನ್ನಿ ಊಟಕ್ಕೆ ಬಿಸಿ ರೈಸ್ ಮಾಡ್ತೀನಿ ಅಂತ ಅಂದರೆ. ಯಾಕೆಂದರೆ ನಾವು ಬಂದಿದ್ದೆ ಮುಸ್ಸಂಜೆ, ಪಾಪ ಅದು ಊಟದ ಟೈಮು ಅಲ್ಲ, ಎಂಥದ್ದು ಅಲ್ಲ. ಅದಕ್ಕೆ ಒಂದೇ ಸಲ ಊಟ ಮಾಡೋಣ ಆಮೇಲೆ ಅಂಥೇಳಿ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಈಗ ಆಚೆ ಹೋಗ್ಬಿಟ್ಟು ಅಲ್ಲೇ ಒಬ್ಬರು ರಿಲೇಷನ್ ಮನೆ ಇದೆ, ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಬರ್ತೀನಿ. ಆಮೇಲೆ ಸಿಗ್ತೀನಿ. ಇನ್ನು
ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹಾಲ್ಟ್ ಆಗಿದ್ವಿ ಮೈಸೂರಲ್ಲೇ. ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಬರೋಣ ಅಂತ ಬೆಳಗ್ಗೆ ಎದ್ದು ಮೈಸೂರನ್ನ ನೋಡೋಕ್ಕೆ ಒಂದು ಚೆಂದ. ಆ ಬೆಟ್ಟ, ಆ ಹಿಮ, ಅಬ್ಬಾ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ತೋರಿಸ್ತೀನಿ. ಅಯ್ಯೋ, ನೀವು ಎದ್ದು ಬಂದರೆ ಸಾಕ್ರಿ ದೇವಸ್ಥಾನ ಕಾಣಿಸುತ್ತೆ ಅಲ್ವಾ. ಮೊದಲು ನಮ್ಮನೆಗೆ ಕಾಣಿಸೋದು. ಹಾಂ, ಎಷ್ಟು ಚೆನ್ನಾಗಿ ಗೋಪುರ. ಅದೇ ಕಾಲೇಜ್. ಎಷ್ಟು ಹಿಂಸೆ ಮಾಡಿದ್ರು ಗೊತ್ತಾ, ನಾನು ಸೆಂಟರ್ ಕಮ್ಮಿ ಕೂಡ ಕಡಿಯಿತು. ಅವಾಗ ನಾನೇನು ಮಾಡಿದೆ, ನಾನು ಬೈಕತ್ತಾ ಇದ್ದು ಬಡ್ಡಿ ಮಕ್ಕಳು ಬ್ರೋಕರ್ಗಳು ಈ ಕಡೆ ಬ್ಯಾಂಕ್ಗಳು ಕಮ್ಮಿ, ಆ ಕಡೆ ಹೋಗಿ ತೋರಿಸ್ಕೊಂಡು ಅವ್ರಿಗೆ ಕಮಿಷನ್ ಆಗಬೇಕು ಅಂತ ಲೆಕ್ಕ ಹಾಕ್ತೀರಿ ಅಂತಿದ್ದೆ. ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ ತಗೊಳ್ಳಿ, ಅವ್ರೇನೋ ಹಂಗೆ ಅಲ್ವಾ, ಆ ಥರ ಅನ್ಕೊಂಡ್ಬಿಟ್ಟೆ. ನಮ್ಮ ಇಲ್ಲೇ ಇಲ್ಲ ಅಕ್ಕಪಕ್ಕ ಇಲ್ಲ. ರೀ ಅಲ್ಲಿ ಕವರ್ ಎತ್ತಿಟ್ರೆ ಅದು ಒಳಗಡೆ ಅದ ಅಲ್ಲಿ ಹುಡುಗ ಅಲ್ಲಲ್ಲ ಆ ಹುಡುಗ ಇದ್ದ ಅದಕ್ಕೆ. ಹೌದು ಸರ್, ನಾವು ಮನೆ ಕಟ್ಟೋ ಬದಲ ಸುಮ್ಮನೆ ಸೈಟ್ ತೊಗೊಂಡ್ಬಿಟ್ಟಿದ್ರೆ ಆಗಿರೋದು. ಇನ್ನು ಮೈಸೂರಿಂದ ಬೆಂಗಳೂರು ಕಡೆ ಬಂದ್ವಿ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಹೌದು ಸರ್, ನಾವು ಮನೆ ಕಟ್ಟೋ ಬದಲ ಸುಮ್ಮನೆ ಸೈಟ್ ತೊಗೊಂಡ್ಬಿಟ್ಟಿದ್ರೆ ಸೌಮ್ಯಂದು. ಸೊ ನಾವು ಹೋಗಿದ್ದಂಥ ಹೋಟೆಲ್ ಬಂದು ಕಾಕೆ ಹಟ್ಟಿ ಅಂತ ಒಂದು, ಅದು ರೋಟಿಗೆ ಭಾಳ ಫೇಮಸ್ಸು. ಇಲ್ಲಿ ನಾನು ಚೆನ್ನಾಗಿ ಸಿಗುತ್ತೆ ನೋಡಿ. ಇಲ್ಲಿ ವಿಶೇಷತೆಯೇ ಅದು, ತುಂಬ ಚೆನ್ನಾಗಿರುತ್ತೆ. ನಾರ್ತ್ ಇಂಡಿಯನ್ಸ್ ಫುಡ್ಡು ಕೂಡ ಎಲ್ಲ ರೋಟಿ, ಪರಾಟ, ಡಿಫ್ರೆಂಟ್ ಫುಡ್ಡು. ನಂಗೆ ನಿಜವಾಗ್ಲೂ ಅದರ ಹೆಸರು ಹೇಳೋಕ್ಕೆ ಬರೋದಿಲ್ಲ ಕೆಲವೊಂದು. ಅದೇನೋ ಕಾಕೆ ಹಟ್ಟಿ ಒಂದು ಸ್ಪೆಷಲ್ ಅಂತ ಕೊಡ್ತಾರಪ್ಪ, ಅದಂತೂ ಭಾಳ ಚೆನ್ನಾಗಿರುತ್ತೆ. ನಾವು ಹೋಗಿದ್ದಾಗ ಟೈಮ್ ಬಂದು 7:30 ಆಗಿತ್ತು ಅಷ್ಟೊತ್ತಿಗೆ. ಅಲ್ಲಿ ನೋಡಿ ನಾವು ಟೇಬಲ್ನ ಆಲ್ರೆಡಿ ಬುಕ್ ಮಾಡಿದ್ಲು ಅವಳು. ನಾವು 6 ಮೆಂಬರ್ಸ್ ಇದ್ವಿ, ಕೆಲವೊಬ್ಬರು ಬಂದಿರಲಿಲ್ಲ. ಸೊ ನಾವು ಅಲ್ಲೇ ಸ್ವಲ್ಪ ಹೊತ್ತು ಸ್ವಲ್ಪ ಹೇಟ್ ಮಾಡಿಬಿಟ್ಲು, ನನ್ನ ಕೈಗೆ ನೋವಿಸ್ಬಿಟ್ಲು. ಸದ್ಯ ನನಗೆ ನೋವಾಗೋದ್ಕಿಂತ ಅವಳಿಗೆ ಫೀಲ್ ಆಗೋದು ಜಾಸ್ತಿ. ಮತ್ತು ನಾವು ಆರ್ಡರ್ಸ್ನ ಅಲ್ಲಿ ಕೊಡ್ತಾಯಿದ್ವಿ. ಅವಳದೇ ಕಿಟ್ಟಿಯಾಗಿರೋದ್ರಿಂದ ಅವಳು ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋಗಿರೋ ಅಂಥದ್ದು. ಭಾಳ ಚೆನ್ನಾಗಿರುತ್ತೆ. ನಾನು ಚೆನ್ನಾಗಿದ್ದರೆ ಮಾತ್ರ ಮೆನ್ಷನ್ ಮಾಡ್ತೀನಿ, ಇಲ್ಲಾಂದರೆ ಖಂಡಿತ ಇಲ್ಲ. ಇನ್ನು ನಾವೆಲ್ಲ ಆರ್ಡ್ರ್ ಮಾಡೋಂಥದ್ದು ಮಸಾಲ ಪಾಪಡ್, ಸೂಪು, ಕೆಲವೊಂದು ಸ್ಟಾರ್ಟರ್ಸ್ಗಳು, ತುಂಬ ಅದೇನೇ ಹೆವಿ ಅನ್ನಿಸ್ತು. ತುಂಬ ಚೆನ್ನಾಗಿ ಅಲ್ಲಿ ಸರ್ವ್ ಮಾಡ್ತಾರೆ, ಫಟ್ ಅಂತ ಕೊಡ್ತಾರೆ. ಇದು ಒಂದು ಸ್ಪೆಷಲ್ಲು. ನಿಜವಲ್ಲೂ ನನಗಾದ್ರೆ ಹೆಸರೇ ಮರ್ತೋಯ್ತು ಏನು ಅಂತ ಗೊತ್ತಾಗಲಿಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಏನೋ ಒಂಥರ ಅಲ್ಲೇ ನಾವು ಎಲ್ಲಿ ಕೂತಿರ್ತೀವಿ ಅಲ್ಲಿ ಬಂದು ಬಿಸಿಯಾಗಿ ಅದನ್ನು ಹಿಟ್ಟು ಮಾಡ್ಕೊಡೋ ಅಂಥದ್ದು. ಇದು ಏನಪ್ಪ ಇದು ನಾವು ಇದನ್ನು ಪನ್ನೀರಲ್ಲಿ ತಿಂದಿರ್ತೀವಿ, ಅದನ್ನು ಇಲ್ಲಿ ಅನಾನಸ್ಸು ಅಂದರೆ ಪೈನಾಪಲಲ್ಲಿ ಮಾಡಿಕೊಟ್ರು ಅಂತ. ನಾನು ಸೌಮ್ಯ ಟ್ವಿನ್ನಿಂಗ್ ಆಗಿದ್ವಿ. ಎಲ್ಲೇ ಹೋದರೂ ಇವಾಗ ತುಂಬ ಜಾಸ್ತಿ ಟ್ವಿನ್ನಿಂಗ್ ಡ್ರೆಸ್ಸಸ್ನೇ ವೇರ್ ಮಾಡ್ತಾಯಿದ್ವಿ. ಏನೋ ಗೊತ್ತಿಲ್ಲ, ನನಗೂ ಇಷ್ಟ ಆಗ್ತಾಯಿದೆ, ಅವಳಿಗೂ ಇಷ್ಟ ಆಗ್ತಾಯಿದೆ. ಎಷ್ಟಾಗುತ್ತೋ ಅಷ್ಟು ನಾವು ಟ್ವಿನ್ನಿಂಗ್ ಡ್ರೆಸ್ನ ವೇರ್ ಮಾಡ್ತೀವಿ. ಇಬ್ಬರು ಒಂದೇ ಥರ ತೊಗೊಂಡಿರ್ತೀವಿ ಶಾಪಿಂಗ್ ಹೋಗಿದಾಗ. ಹಾಗಾಗಿ ಕೆಲವು ನಾವು ವೇರ್ ಮಾಡೋ ಅಂಥ ಟಾಪ್ಸು ನಾನೇ ಸೇಲ್ ಮಾಡ್ತಾ ಇರೋದ್ರಿಂದ ಯಾರಿಗಾದರೂ ನನ್ನ ಬ್ಲಾಗ್ನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ನೋಡಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ. ಇನ್ನೂ ಒಂದು ಲೆಂತಿ ವಿಡಿಯೋನ ಅದ್ರ ಬಗ್ಗೆನೇ ಮಾಡ್ತೀನಿ, ಆಯಿತಾ. ಇದು ನೋಡಿ, ಅದು ಕಾಕೇದಿ ಹಟ್ಟಿ ಕೈ ರುಚಿ, ಇದು ಸ್ಪೆಷಲ್ಲು. ಆ ಪರಾಟ ಕೂಡ ತುಂಬ ಚೆನ್ನಾಗಿ ಬಿಸಿ ಬಿಸಿಯಾಗಿ ಕೊಡ್ತಾರೆ. ಅಲ್ಲಿ ಬೇರೆ ಬೇರೆ ಥರ ಪರಾಟಗಳು ಸಿಗೋ ಅಂಥದ್ದು, ಚೀಸು, ಪನ್ನೀರು, ಮತ್ತು ಮೂಲಂಗಿ ಪರಾಟ, ಕುಂಬಳಕಾಯಿ ಪರಾಟ, ಏನೇನೋ ತುಂಬ ಚೆನ್ನಾಗಿ ಸಿಗುತ್ತೆ. ನಾವಂತೂ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಪರಾಟನೇ ಫೇಮಸ್ಸು. ಹಾಗಾಗಿ ನಾನು ಇಲ್ಲಿ ಯಾರಾದರೂ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಹೋಗಬೇಕು ಅಂದರೆ ತುಂಬ ನಾನು ಅವ್ರಿಗೆ ಅಡ್ವೈಸ್
ಇಲ್ಲ ಅಂದರೆ ನಾವಂತೂ ಹೇಳೋಕ್ಕೆ ಹೋಗೋದಿಲ್ಲ. ಇನ್ನು ಪರಾಟ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಫಿಂಗ್ ಅಂತೂ ತುಂಬ ಚೆನ್ನಾಗಿ ಫಿಲ್ ಮಾಡಿರ್ತಾರೆ. ಇಲ್ಲಿ ಹೇಳಿದ್ನಲ್ಲ ನಾನು ಕುಲ್ಚಾ, ಅದಕ್ಕೆ ಕಿಂಗ್ ಅಂತಲೇ ಹೇಳ್ಬೋದು ಈ ಹೋಟೆಲ್ ಬಗ್ಗೆ. ಅದಕ್ಕೆ ನಾನು ನಿಮಗೆ ಹೇಳ್ತಿರೋದು. ತುಂಬ ಜನ ಕುಲ್ಚಾನ ಇಷ್ಟಪಡ್ತಾರೆ. ಬಟರ್ ಕುಲ್ಚಾ, ಪನ್ನೀರ್ ಕುಲ್ಚಾ, ಸುಮಾರು ವೆರೈಟಿ ಕುಲ್ಚಾ ಇದೆ ಇಲ್ಲಿ. ನೀನು 60 ವೆರೈಟಿ ಏನೋ ಅಲ್ಲಿ ನಾನು ನೋಡಿದ್ದು ಮೆನು ಕಾರ್ಡಲ್ಲಿ. ಅದರಲ್ಲಿ ಸ್ಪೆಷಲ್ಲು ಆ ಒಂದು ಹೋಟೆಲ್ದು ಏನಿದೆ ಅದರದ್ದು ಬೇರೆ ಇರುತ್ತೆ. ಅದೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಹೋಗಿ ಕಿಟ್ಟಿ ಮುಗಿಸಿ ಅಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಹರಟೆ ಹೊಡೆದ್ವಿ. ನಮ್ಮ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಇದ್ದರೆ ನಿಮಗೇನಾದರೂ ಹೋಟೆಲ್ಸು ಬೇಕು ಅಂತಂದರೆ ನನ್ನ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಅದನ್ನೇ ಹೇಳ್ತಾರೆ, ಅದೆಷ್ಟು ಹೋಟೆಲ್ ಸುತ್ತಿರ್ತೀರಾ, ಎಷ್ಟು ಆಚೆ ತಿಂತಿರ್ತೀರಾ ಅಂತ. ಹಿಂಗೇನು ಮಾಡೋದು, ಮಾಡಬೇಕು. ಏನು ಗೊತ್ತಾ, ಈ ಐಸ್ ಬಂದು ತುಂಬ ಕುದೀತಾ ಇದೆ. ಎಲ್ಲಾದರೂ ನೋಡಿದ್ದೀರಾ ನೀವು ಈ ಥರ ಬಿಸಿ ಬಿಸಿ ಐಸ್ನ? ಹೌದು, ಇದೊಂಥರ ಚೆನ್ನಾಗಿರುತ್ತೆ ಐಸು. ಕೆಳಗಡೆ ಫುಲ್ಲು ಬಿಸಿ ಇರುತ್ತೆ. ಆ ತವಾನೇ ತಂದು ಮುಂದೆ ಇಡೋ ಅಂಥದ್ದು. ಇದು ತುಂಬ ಚೆನ್ನಾಗಿದೆ. ನಾವು ಮಾತಾಡಿರೋದು ಟೇಬಲ್ ಮೇಲೆ ಕೂತ್ಕೊಂಡು, ಬಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟಿರ್ತಾರೆ ಹೋಟ್ಲಲ್ಲಿ. ನಾವು ಯಾವುದನ್ನು ತೋರ್ಸೋಕ್ಕೆ ಆಗಲ್ಲ. ಎಷ್ಟು ಫನ್ನಿಯಾಗಿ ಮಾತಾಡಿರ್ತೀವಿ ಬ್ಲಾಗು ಅಂತೇಳಿ, ಎಂಟರ್ಟೈನ್ ಮಾಡೋಣ ಅಂತ ಹೇಳಿ. ನೋಡಿದ್ರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟಿರ್ತಾರ. ನಾವು ಒಂದೂ ಹಾಕೋಕ್ಕೆ ಆಗಲ್ಲ. ಕೊನೆಗೆ ಕೂತ್ಕೊಂಡು ನನಗೆ ಡಬಲ್ ಕೆಲಸ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಖುಷಿಯಿಂದನೇ ಮಾಡ್ತೀನಿ ಈ ಕೆಲಸನ. ಯಾಕೆಂದರೆ ನೋಡೋವ್ರಿಗೂ ಖುಷಿ ಆಗಬೇಕು. ನನ್ನ ವಾಯ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಹೇಳುವಾಗ ಮಾತು ತೊದಲ್ಬೋದು. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ನಮ್ಮದು ಚೀಟಿ ಇತ್ತಲ್ಲ, ಆ ಚೀಟಿ ಎಲ್ಲ ಬರ್ಕೊಂಡು 3000 ಎಲ್ಲರೂ ಕೊಡೋ ಅಂಥದ್ದು, ಕೊಟ್ಟ ಮೇಲೆ ಸೈನ್ ಮಾಡಿಸ್ಕೊಳ್ಳೋ ಅಂಥದ್ದು ನಾನು ಲಾಸ್ಟ್ ಬ್ಲಾಗಲ್ಲೇ ಇದ್ರ ಬಗ್ಗೆ ಹೇಳಿದೆ. ಇನ್ನೊಂದೇನಪ್ಪ ಅಂತಂದರೆ, ನಾವು ಬಾಟ್ಲಿಗೆ ನೀರು ತುಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಅದು ಬಂದು ನೋಡೋಷ್ಟಕ್ಕೆ ಫುಲ್ಲು ಡ್ಯಾಮೇಜ್ ಆಗಿದೆ. ದಯವಿಟ್ಟು ಬಾಟ್ಲಲ್ಲಿ ನೀರಿಡುವಾಗ ಸ್ವಲ್ಪ ಕಮ್ಮಿ ಇಡಿ, ಆವಾಗ ಐಸ್ ಆದಾಗ ಅದು ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಈ ಥರ ಒಡೆದೋಗುತ್ತೆ. ಇನ್ ಕೇಸ್ ಮಕ್ಕಳು ಜ್ಯೂಸ್ ಬಾಟಲೆಲ್ಲ ಇಟ್ಟಾಗ ಆ ಮಕ್ಕಳು ಎತ್ಕೊಳ್ಳೋಕೆ ಹೋದಾಗ ಕೈ ಫುಲ್ಲು ಡ್ಯಾಮೇಜ್ ಆಗ್ಬೋದು, ಅಥವಾ ಗಂಟ್ಲಲ್ಲಿ ಗಾಜು ಹೋಗ್ಬೋದು. ಹುಷಾರಾಗಿರಿ ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಎಲ್ಲರಿಗೂ.